ನಿಮಿಷ. ಬಟ್ ಹರಿಯಾಣದಲ್ಲಿ ಇಲ್ಲಿನ ಟ್ರೆಂಡ್ ಪ್ರಕಾರ ಬಿಜೆಪಿಗೆ ಅದು ನಿಜಕ್ಕೂ ಕೂಡ ಬಿಗ್ ಶಾಕ್. ಸಿಎಂ ಸೇರಿ ಎಲ್ಲ ಹಾಲಿ ಸಚಿವರಿಗೆ ಅಲ್ಲಿ ಹಿನ್ನಡೆಯಾಗಿದೆ. ಜನ ಅವರನ್ನ ಸಾರಾಸಗಟಾಗಿ ತಿರಸ್ಕರಿಸಿದ್ದಾರೆ. ನಮಗೆ ಬಿಜೆಪಿ ಬೇಡ ಅಂತ ಕಾರಣಗಳು ತುಂಬಾ ಇದೆ. ಹಲವಾರು ವಿಚಾರಗಳಲ್ಲಿ ಬಿಜೆಪಿಯಲ್ಲಿ ತಪ್ಪುಗಳನ್ನ ಮಾಡಿಕೊಂಡಿದ್ದ ಪರಿಣಾಮ ಇವತ್ತು ಈ ನಂಬರನ್ನು ನೋಡ್ತಾ ಇದ್ದೀವಿ. ಹರಿಯಾಣದಲ್ಲಿ 65, ಕಾಂಗ್ರೆಸ್, ಬಿಜೆಪಿ 23 ಮತ್ತು ಇತರರು INLD 1 ಮತ್ತು ಅದರ್ಸ್ 1 ಅಂತಕ್ಕಂಥ ಟ್ರೆಂಡ್ ಈಗ ಸದ್ಯಕ್ಕೆ ನಮಗೆ ಸಿಗುತ್ತಾ ಇದೆ. ಕಾಶ್ಮೀರದಲ್ಲಿ ಮಾತ್ರ ಸ್ವಲ್ಪ ಓಕೆ ಅನ್ನುವ ಹಂತದಲ್ಲಿ ಬಿಜೆಪಿಯ ಪರ್ಫಾರ್ಮೆನ್ಸ್ ಇದೆ. ಅಲ್ಲೂ ಕೂಡ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ನನ್ನ ನಂಬರ್ 41 ಆಗಿದೆ. ಬಟ್ 46 ಬೇಕು ಅಲ್ಲೂ ಬಹುಮತಕ್ಕೆ. 46 ಯಾರೂ ಪಡೆದಿಲ್ಲ ಅಲ್ಲಿ. ಇತರರು ಅಂತ ಏನು ಹೇಳ್ತಾ ಇದ್ದೀವಿ ಅವರು ಮತ್ತು PDP ಇವರ ನಡೆ ಏನಾಗುತ್ತೆ ಅನ್ನೋದ್ರ ಮೇಲೆ ಅಲ್ಲಿ ಒಂದು ಸಮ್ಮಿಶ್ರ ಸರ್ಕಾರ ಬರತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹರಿಯಾಣದಲ್ಲಿ ಹಾಗಲ್ಲ, ಕಾಂಗ್ರೆಸ್ಗೆ ಅಲ್ಲಿ ಲೀಡ್ ಬಹುಮತ ಸಿಕ್ಕಿದೆ. ಬಟ್ ಜಮ್ಮು ಕಾಶ್ಮೀರದಲ್ಲಿ ಒಂದೇ ಪಾರ್ಟಿ ಅಲ್ಲಿ ಸರ್ಕಾರ ನಡೆಸಿರ್ತಕ್ಕಂಥ ಉದಾಹರಣೆ ಇದೆ. ತುಂಬ ಹಿಂದೆ ಇತ್ತು. ಕಾಂಗ್ರೆಸ್ ಅವರು ಇಂಡಿವಿಜುವಲ್ ಆಗಲ್ಲಿ ಸರ್ಕಾರ ನಡೆಸಿದ್ದು ನೋಡಿದ್ವಿ. ನ್ಯಾಷನಲ್ ಕಾನ್ಫರೆನ್ಸ್ ಅವರು ನಡೆಸಿರತಕ್ಕಂಥದ್ದು ನೋಡಿದ್ವಿ. ಬಟ್ ಇತ್ತೀಚಿನ ವರ್ಷಗಳಲ್ಲಿ ಕಳೆದ 10 ವರ್ಷ ಅಂತೂ ಎಲೆಕ್ಷನ್ ಆಗೇ ಇರಲಿಲ್ಲ. ಅಲ್ಲಿ ಸಮ್ಮಿಶ್ರಕ್ಕೆ ಜನ ಯಾವಾಗಲೂ ಕೂಡ ಮನ್ನಣೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಹರಿಯಾಣದ ನಂಬರ್ಸ್ಗಳನ್ನ ತಾವು ಗಮನಿಸ್ತಾ ಇದ್ದೀರಾ. ಸೊ ಒಟ್ಟಾರೆ ಸದ್ಯಕ್ಕೆ ಇರ್ತಕ್ಕಂಥ ಟ್ರೆಂಡ್ ಹತ್ತತ್ರ 1 ಗಂಟೆ ಆಯಿತು ಅಂತ ಅಂದ್ಕೊಳ್ಳೋಣ. ಮತ ಎಣಿಕೆ ಪ್ರಕ್ರಿಯೆಗಳು ಆರಂಭ ಆಗಿ ಅದರಲ್ಲಿ ಹರಿಯಾಣ ಕಾಂಗ್ರೆಸ್ ತೆಕ್ಕೆಗೆ, ಕಾಶ್ಮೀರದಲ್ಲಿ ಸ್ವಲ್ಪ ಮಟ್ಟಿಗೆ ಅತಂತ್ರ ನಿರ್ಮಾಣವಾಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಟ್ರೆಂಡ್ ಬದಲಾಗ್ತಾ ಇದೆ. ಅಧಿಕಾರ ಹಿಡಿಯುವತ್ತ NC ಹಾಗೂ ಕಾಂಗ್ರೆಸ್ ಮೈತ್ರಿಕೂಟ ದಾಪುಗಾಲ್ ಹಾಕ್ತಾ ಇದೆಯಾ? ಕಾಂಗ್ರೆಸ್ ಪ್ಲಸ್ NCಗೆ 40 ಸ್ಥಾನಗಳ ಲೀಡ್ ಬೇಕಿದೆ. ಇನ್ನೊಂದು 6 ಕ್ಷೇತ್ರಗಳಲ್ಲಿ ಅವರೇನಾದ್ರೂ ಲೀಡನ್ನು ತೆಗೆದುಕೊಂಡು ಬಿಟ್ರೆ ಈಸಿ ಆಗುತ್ತೆ ಸರ್ಕಾರ ರಚನೆಯ ಕನಸು. PDP 3, ಪಕ್ಷೇತರರಿಗೆ 11 ಸ್ಥಾನಗಳಲ್ಲಿ ಮುನ್ನಡೆ ಸಿಗ್ತಾ ಇದೆ. ಏನಾಗುತ್ತೆ ಟ್ರೆಂಡು? ಇದೇ ಟ್ರೆಂಡ್ ಕಂಟಿನ್ಯೂ ಆಗುತ್ತಾ? ಹಂಗಿನ ಸರ್ಕಾರ ಅಲ್ಲಿ ಮತ್ತೊಮ್ಮೆ ನಿರ್ಮಾಣ ಆಗುತ್ತಾ? ಒಂದು ಕುತೂಹಲ ಇದೆ.